ಸ್ವಲ್ಪ ಕಾನ್ಫಿಡೆನ್ಷಿಯಲ್. ಮೇಡಮ್, ಹೀಗೆ ಹೇಳ್ತೀನಿ ಅಂತ ನೀವು ತಪ್ಪು ತಿಳ್ಕೊಬೇಡಿ. ಮೊನ್ನೆಯಿಂದ ನೀವು ತುಂಬಾ ಬದಲಾಗಿದ್ದೀರಿ. ನೀವು ನನ್ನ ನಂಬ್ತಿಲ್ಲ, ತಪ್ಪು ತಿಳ್ಕೊಂಡಿದ್ದೀರಿ. ನಿಮ್ಗೆ ನನ್ನ ಮೇಲೆ ನಂಬಿಕೆನೇ ಹೊರಟೋಗಿದೆ. ಇಂಗಳ್ಗಿ ಅವ್ರೆ, ನನಗೆ ಅರ್ಜೆಂಟ್ ಇದೆ. ನಾವ್ ಆಮೇಲೆ ಮಾತಾಡೋಣ, ನೀವು ಹೊರಗಡೆ ಇರಿ. ಮೇಡಮ್, ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಬೇರೆ ಕಡೆ ಸಿಗೋ ವಿಷಯನ ನಾನು ನಿಮ್ಗೆ ಹೇಳ್ತೀನಿ ಹೊರತು ನಮ್ಮ ಆಫೀಸಲ್ಲೇ ಆಗಲಿ ಅಥವಾ ನಿಮ್ಮ ವಿಷಯನೇ ಆಗಲಿ ನಾನು ಬೇರೆಯವ್ರಿಗೆ ಇನ್ಫಾರ್ಮ್ ಮಾಡಲ್ಲ ಮೇಡಮ್. ಇಲ್ಲಿ ನೋಡಿ, ನಾನು ಅರ್ಜೆಂಟಾಗಿ ಒಂದು ಕಾಲ್ ಮಾಡೋದಿದೆ. ನೀವಿವಾಗ ಹೊರಗಡೆ ಹೋಗ್ಬೋದು. ಕನ್ನಡಿ ಒಂದ್ಸಲ ಒಡೆದು ಹೋದ್ರೆ ಮುಗೀತು. ನಂಬಿಕೆನೂ ಹಾಗೆ. ಮೇಡಮ್, ಮೊನ್ನೆ ನನ್ನ ನಡವಳಿಕೆಯಿಂದ ನಿಮಗೆ ತಪ್ಪಾಗಿ ಕಾಣಿಸಿದ್ದೆ, ತಪ್ಪಾಗಿ ಕಾಣಿಸ್ತಾ ಇದ್ದೀನಿ. ಐ ಆಮ್ ಸಾರಿ. ಮೇಡಮ್, ಒಂದು ವಿಷಯ, ವಿಕ್ರಾಂತ್ ಸರ್ ತುಂಬಾ ತುಂಬಾ ಒಳ್ಳೆ ವ್ಯಕ್ತಿ. ಹಲೋ, ಜೈಲ್ ಸೂಪರ್ಡೆಂಟ್ ಅಶೋಕ್ ಸ್ಪೀಕಿಂಗ್. ನಾನು TC ಪಲ್ಲವಿ. ನಮಸ್ತೆ ಮೇಡಮ್. ನೋಡಿ, ಇವಾಗ ನಾನು ಹೇಳೋ ವಿಷಯ ನಿಮ್ಮಲ್ಲೇ ಇರಬೇಕು. ಅದು ನಿಮ್ಮಿಂದ ಆಚೆ ಹೋಗ್ಬಾರ್ದು. ಇನ್ ಕೇಸ್ ಆಚೆ ಹೋದ್ರೆ ನಿಮ್ಮ ಮೇಲೆ ನಾನು ಯಾವ ಥರ